ನವೆಂಬರ್ ಪ್ಲಸ್ ಡಿಸೆಂಬರ್ನ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗ ಬಿಗ್ ಅಪ್ಡೇಟ್, ಪೊಲಿಟಿಕಲ್ ಅಪ್ಡೇಟ್ ಕುರಿತಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇದು ಡಿಕೆ ಇಂದ ಹೂಡಬಹುದಾದಂತಹ ಹೊಸದೊಂದು ಪಾಶುಪತಾಸ್ತ್ರ. ಯಾರಿಗೆ ಈ ಪಾಶುಪತಾಸ್ತ್ರ? ಇದರಿಂದ ಆಗಬಹುದಂತಹ ಬದಲಾವಣೆಗಳೇನು? ನವೆಂಬರ್ ಮತ್ತು ಡಿಸೆಂಬರ್ ಯಾಕೆ ಹೇಳ್ತಿದ್ದೀವಿ ನೋಡೋಣ. ನವೆಂಬರ್ ಲಾಸ್ಟ್, ಡಿಸೆಂಬರ್ ಫಸ್ಟ್ ಕ್ರಾಂತಿ ಅಂತೂ ಫಿಕ್ಸ್. ಇದು ಪಬ್ಲಿಕ್ ಟಿವಿಯ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಇದು ನವೆಂಬರ್ ಕ್ರಾಂತಿ ಮಾತ್ರ ಅಲ್ಲ, ನವೆಂಬರ್ ಪ್ಲಸ್ ಡಿಸೆಂಬರ್ನ ಕ್ರಾಂತಿ. ನವೆಂಬರ್ ಲಾಸ್ಟ್ ಮತ್ತು ಡಿಸೆಂಬರ್ ಫಸ್ಟ್, ಒಟ್ನಲ್ಲಿ ಕ್ರಾಂತಿ ಅಂತೂ ಮಸ್ಟ್. ಇದು ಪಬ್ಲಿಕ್ ಟಿವಿಯ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್. ಇಲ್ಲಿಯವರೆಗೂ ಕಾಂಗ್ರೆಸ್ ನಾಯಕರುಗಳೇ ನವೆಂಬರ್ ಭವಿಷ್ಯವನ್ನ ನುಡಿತಾ ಇದ್ರು. ಈಗ ಅದಕ್ಕೆ ಜೋಡಣೆಯಾಗಿ ಡಿಸೆಂಬರ್ ಕೂಡ ಸೇರ್ಕೊಳ್ತಾ ಇದೆ. ಹಾಗಾದ್ರೆ ಡಿಸೆಂಬರ್ ಮೊದಲ ವಾರದಲ್ಲಿ ಎಲ್ಲವೂ ಬದಲಾಗಿ ಬಿಡುತ್ತಾ? ಹೀಗೊಂದು ಚರ್ಚೆ ಹೊಸದಾಗಿ ಹುಟ್ಟುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಪ್ಲಸ್ ಡಿಸೆಂಬರ್ ಭಾರಿ ಬೆಳವಣಿಗೆಗಳು ನಿಶ್ಚಿತನಾ? ಇದಕ್ಕೆ ಹೈಕಮಾಂಡ್ ನಾಯಕರುಗಳೇ ಬರ್ತಾರಾ ಇದನ್ನೆಲ್ಲವನ್ನು ಬಗೆಹರಿಸಲಿಕ್ಕೆ? ಡಿಕೆ ಶಿವಕುಮಾರ್ ಹೂಡಬಹುದಾದಂತಹ ಅಸ್ತ್ರಗಳೇನು? ರಾಜ್ಯ ರಾಜಕಾರಣದ ಕೋಲಾಹಲಕ್ಕೆ ಸಂಬಂಧಪಟ್ಟ ಹಾಗೆ, ನವೆಂಬರ್ ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಪಬ್ಲಿಕ್ ಟಿವಿಯ ಬಳಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಹಾಗಾದ್ರೆ ನವೆಂಬರ್ ಎಂಡ್ ಮತ್ತು ಡಿಸೆಂಬರ್ನ ಆರಂಭದಲ್ಲಿ? ಡಿಕೆಶಿ ಬತ್ತಳಿಕೆಯ ಪೊಲಿಟಿಕಲ್ ಪಾಶುಪತಾಸ್ತ್ರ ಪ್ರಯೋಗ. ಡಿಕೆ ಶಿವಕುಮಾರ್ ಬತ್ತಳಿಕೆಯ ಪೊಲಿಟಿಕಲ್ ಪಾಶುಪತಾಸ್ತ್ರ ಪ್ರಯೋಗಕ್ಕೆ ಸಮಯ ನಿಗದಿಯಾಗಿದೆಯಾ? ರಾಜಕೀಯ ರಣಕಣ ರಂಗೇರೇ ಬಿಡುತ್ತಾ? ಅಸಲಿ ಆಟ ಈಗ ಆರಂಭ ಆಗುತ್ತಾ? ಡಿಕೆಶಿ ಪೊಲಿಟಿಕಲ್ ಪಾಶುಪತಾಸ್ತ್ರ ತಡೆಯುವಂತಹ ಕೆಲಸ ಹೈಕಮಾಂಡ್ ಮಾಡುತ್ತಾ? ಪಬ್ಲಿಕ್ ಟಿವಿಯ ಬಳಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್. ಏನು ಹೊಸ ಅಸ್ತ್ರವನ್ನ ಹೂಡಲಿದ್ದಾರೆ? ಇಲ್ಲಿಯವರೆಗೂ ಕೂಡ ಮೌನಕ್ಕೆ ಶರಣಾಗಿದ್ರು. ಎಲ್ಲರೂ ಕೂಡ ಸುಮ್ಮನಿರಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಹೊಸದೊಂದು ಪಾನನ್ನ ಮೂವ್ ಮಾಡಲಿಕ್ಕೆ ಸಜ್ಜಾಗಿದ್ದಾರಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಡಿಕೆಶಿ ಬತ್ತಳಿಕೆಯ ಪೊಲಿಟಿಕಲ್ ಪಾಶುಪತಾಸ್ತ್ರ. ಆ ಪಾಶುಪತಾಸ್ತ್ರ ಪ್ರಯೋಗದಿಂದಾಗಿ ಆಗಬಹುದಾದಂತಹ ತಲ್ಲಣ ಏನು? ರಾಜಕೀಯ ರಂಗ ಮತ್ತಷ್ಟು ರಂಗೇರುತ್ತಾ? ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರುವಂತಹ ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತು. ತಮ್ಗೇನ್ ಬೇಕು ಅದನ್ನ ಪಡ್ಕೊಳ್ಳಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಎಲ್ಲಿ ಮಾಡಬೇಕು ಅಲ್ಲೇ ಮಾಡ್ತಾರೆ. ಹಾಗಾದ್ರೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯಲ್ಲಿ ಮುಂದಿರುವಂತಹ ಅಸ್ತ್ರ ಏನು? ಕಾಂಗ್ರೆಸ್ 100 ಕಚೇರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸುವ ಸಲುವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರಲಿದ್ದಾರೆ. ಆ ಬಳಿಕ ಅಸಲಿ ಆಟ ಶುರುವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಕಾಂಗ್ರೆಸ್ 100 ಕಚೇರಿಗಳ ಗುದ್ದಲಿ ಪೂಜೆ ಬಳಿಕ ಅಸಲಿ ಪಿಕ್ಚರ್ ಆಟ ಆರಂಭವಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆಯುವ ಗೇಮ್ ಪ್ಲಾನ್ ನಲ್ಲಿ ಡಿಕೆಶಿ ಇದ್ದಾರಂತೆ. ರಾಹುಲ್ ರಾಜ್ಯಕ್ಕೆ ಬಂದು ಹೋದ ಬಳಿಕ ಡಿಕೆಶಿ ತನ್ನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ನವೆಂಬರ್ ಅಂತ್ಯಕ್ಕೆ ಪ್ರಸ್ತಾಪ ಮಾಡ್ತಾರೆ, ಡಿಸೆಂಬರ್ ಮೊದಲ ವಾರದಲ್ಲಿ. ಹಾಗಾದ್ರೆ ಇದಕ್ಕೆ ರಿಸಲ್ಟ್ ಲಭ್ಯವಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಪ್ರಸ್ತಾಪವನ್ನ ಮುಂದಿಡ್ತಾರೆ. ಸುಮ್ಮನೆ ಪ್ರಸ್ತಾಪ ಅಲ್ಲ,
ಬದಲಾಗಿ ಜವಾಬ್ದಾರಿ ಬೇರೆಯವರಿಗೆ ಕೊಡಿ, ಕೊಟ್ಟ ಮಾತನ್ನ ನಡೆಸಿಕೊಡಿ ಎಂಬ ಡಿಕೆ ತಂತ್ರ ಇದು. ಕೊಟ್ಟ ಮಾತನ್ನ ನಡೆಸಿಕೊಡಿ ಅಂತ ಅಂದ್ರೆ ಆಗಿರ್ತಕ್ಕಂತಹ ಒಪ್ಪಂದದ ಪ್ರಕಾರವಾಗಿ ನನಗೆ ಅಧಿಕಾರವನ್ನ ಕೊಡಿ, ಇನ್ನು ಇದನ್ನ ಜಗ್ಗಾಡ್ಲಿಕ್ಕೆ ಹೋಗಬೇಡಿ ಅನ್ನುವಂತಹ ಪಟ್ಟನ್ನ ಇಡುವಂತಹ ಸಾಧ್ಯತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ತಂತ್ರ ಫಲಿಸುತ್ತಾ? ರಾಹುಲ್ ಗಾಂಧಿ ದಿಕ್ಕನ್ನ ಬದಲಿಸ್ತಾರಾ? ಈಗ ಸಿದ್ದರಾಮಯ್ಯನವರ ಬಣ ಒಂದೊಂದೇ ಆಟವನ್ನ ಆರಂಭ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೈಬಿಟ್ಟು ನಂತರ ತನಗೇನು ನೀವು ಭರವಸೆ ಕೊಟ್ಟಿದ್ರಿ ಅದರಂತೆ ಅದನ್ನ ಫುಲ್ಫಿಲ್ ಮಾಡಿ ಅನ್ನುವಂತಹ ಡಿಮಾಂಡ್ ಅನ್ನ ಇಡುವ ಸಾಧ್ಯತೆಗಳ ಕುರಿತಾಗಿ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ನವೆಂಬರ್ ಅಂತ್ಯದಲ್ಲಿ ಆರಂಭವಾದ್ರೆ ಅದರ ಪ್ರತಿಫಲವನ್ನ ಡಿಸೆಂಬರ್ ಮೊದಲ ವಾರದಲ್ಲಿ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ಅಷ್ಟು ಸುಲಭವಾಗಿ ಅಷ್ಟು ಕ್ವಿಕ್ ಆಗಿ ಇದು ಬಗೆಹರಿಯುತ್ತಾ? ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ ಅವ್ರನ್ನ ಪಟ್ಟಕ್ಕೆ ಕೂರಿಸ್ತಾರಾ? ಕಾಂಗ್ರೆಸ್ನ 100 ಕಚೇರಿಗಳಿಗೆ ಗುದ್ದಲಿ ಪೂಜೆ ಇದೆ. ಈ ಸಲುವಾಗಿ ನವೆಂಬರ್ 19ನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬಂದ ನಂತರದಲ್ಲಿ ಭಾರಿ ಬೆಳವಣಿಗೆಗಳಾಗೋದು ನಿರೀಕ್ಷಿತ. ಯಾಕಂದ್ರೆ ಡಿಕೆ ಶಿವಕುಮಾರ್ ಆಗ್ಲೇ ಡೆಲ್ಲಿಗೆ ಹೋಗಿ ಬಂದಿದ್ರು, ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ತಮಗೇನಾಗಬೇಕು ಅನ್ನೋದರ ಡಿಮಾಂಡ್ ಅನ್ನ ಇಡ್ತಾರೆ ವಿನಃ ಅವರ ಆಯ್ಕೆಗಳನ್ನ ಕೇಳುವಂತಹ ಮನಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದ ಹಾಗೆ ಕಾಣಿಸಲ್ಲ. ಹಾಗಾಗಿ ನವೆಂಬರ್ ಅಂತ್ಯದಲ್ಲಿ ಮತ್ತು ಡಿಸೆಂಬರ್ ಆರಂಭದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಬಹಳ ಕುತೂಹಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸದ್ಯ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಯಾವ ಪಾನನ್ನ ಮೂವ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ, ಅದಕ್ಕೆ ಯಾವ ಸಮಯವನ್ನ ಮುಹೂರ್ತವನ್ನ ನಿಗದಿಪಡಿಸಿದ್ದಾರೆ, ಇದರಿಂದ ಆಗಬಹುದಾದಂತಹ ಬೆಳವಣಿಗೆಗಳೇನು ರಾಜ್ಯ ರಾಜಕಾರಣದಲ್ಲಿ? ದಿವ್ಯಾ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡು 5 ವರ್ಷ 5 ತಿಂಗಳು ತುಂಬುತ್ತೆ. ಹಾಗಾಗಿ 5 ವರ್ಷ 5 ತಿಂಗಳು ಅಧಿಕಾರಾವಧಿ ನನಗೆ ಸಾಕು. ಪಕ್ಷ ಸಂಘಟನೆಗೆ ನಾನೆಲ್ಲ ಎಫರ್ಟನ್ನು ಹಾಕಿದ್ದೇನೆ, ಅದು ಆಗಿದೆ. ಹಾಗಾಗಿ ನಿಮಗೂ ಕೂಡ ಗೊತ್ತಿದೆ, ನನ್ನ ಪಕ್ಷ ನಿಷ್ಠೆಯೂ ಕೂಡ ಗೊತ್ತಿದೆ. ಹಾಗಾಗಿ ಬೇರೆಯವ್ರಿಗೆ ಆ ಜವಾಬ್ದಾರಿಯನ್ನು ಕೊಡಿ. ಹಾಗಾಗಿ ನನಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ನೀವು ನಡೆಸ್ಕೊಡಿ. ಇದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಆಗಿದೆ. ಈ ಕಾರಣಗಳಿಗೋಸ್ಕರವಾಗಿಯೇ ಆ ಒಂದು ಕಾಂಗ್ರೆಸ್ ಕಚೇರಿ, ಅಂದರೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಡ್ರೀಮ್ ಅದು ಆ ಕಾಂಗ್ರೆಸ್ ಕಚೇರಿ ಎಲ್ಲ ಕಡೆಗಳಲ್ಲೂ ಕೂಡ ಆಗಬೇಕು ಅಂತ. ಹಾಗಾಗಿ 100 ಕಾಂಗ್ರೆಸ್ ಕಚೇರಿಗಳಿಗೆ ಏಕಕಾಲದಲ್ಲಿ ಶಂಕುಸ್ಥಾಪನೆಯನ್ನು ರಾಹುಲ್ ಗಾಂಧಿ ಅವರಿಂದ ನೆರವೇರಿಸಿದ ಬಳಿಕ ಬೇರೆ ರೀತಿಯ ಪಾಲಿಟಿಕ್ಸ್ ಶುರುವಾಗುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ಅವತ್ತಿನ ಸಮಾರಂಭದಲ್ಲೇ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಪಕ್ಷ ನಿಷ್ಠೆಯ ಪುಸ್ತಕವನ್ನು ರಿಲೀಸ್ ಮಾಡೋದಾಗಲಿ ಎಲ್ಲವನ್ನೂ ಕೂಡ ಮಾಡುವಂಥ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಕಡೆ ವಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಈ ಒಂದು ರಾಜೀನಾಮೆಯ ಪ್ರಸ್ತಾಪವನ್ನು ಇಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಒಂದು ರಾಜೀನಾಮೆಯನ್ನು ನಾನು ಕೊಡ್ತಾ ಇದ್ದೇನೆ, ಆ ರಾಜೀನಾಮೆಯನ್ನು ನೀವು ಅಕ್ಸೆಪ್ಟ್ ಮಾಡಬೇಕು, ಜವಾಬ್ದಾರಿಯನ್ನು ಬೇರೆಯವರು ಕೊಡಬೇಕು. ಇನ್ನುಳಿದಂತೆ ಸರ್ಕಾರ ಮಟ್ಟದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಮಾತೇನಿದೆ ಆ ಮಾತನ್ನು ನಡೆಸ್ಕೊಡ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ರಸ್ತಾಪ. ಮತ್ತು ಒಂದು ರೀತಿಯಲ್ಲಿ ಕಡೆ ಅಸ್ತ್ರ ಅದು. ಅಂದರೆ ಇಲ್ಲಿ ತನಕ ಸಾಕಷ್ಟು ಒಂದು ರೀತಿಯಲ್ಲಿ ಮಾತಿಗೆ ಮಾತು ಬೆಳೀತಾ ಇತ್ತು, ಪವರ್ ಶೇರ್, ಆ ವಿಚಾರ ಈ ವಿಚಾರ ಎಲ್ಲವೂ ಕೂಡ ನಡೀತಾ ಇತ್ತು. ಯಾಕೆಂದರೆ ಕಳೆದ ಜುಲೈನಲ್ಲೇ ರಾಜಣ್ಣ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದ್ರು, KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ಲಿ ಅಂತ. ಆಗ ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಒತ್ತಡವನ್ನು ಕೂಡ ಹಾಕಿದ್ರು. ಅಂದರೆ ಲೋಕಸಭೆ ಚುನಾವಣೆ ಇತ್ತು, ಲೋಕಸಭೆ ಚುನಾವಣೆ ಮುಗಿದು 1 ವರ್ಷ ಕಳೀತಾ ಇದೆ, ಇನ್ನೂ ಏನಕ್ಕೆ KPCC ಅಧ್ಯಕ್ಷರಾಗಿ ಇರಬೇಕು, ಕೊಡಲಿ ಅಂತ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದರು, ಅಂದರೆ ನಾನು ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತ. ಅದಾದ ಬಳಿಕ ಈ ಒಂದು ಕಾಂಗ್ರೆಸ್ ಕಚೇರಿಯ ಕನಸನ್ನು ನನಸು ಮಾಡಿದ ಬಳಿಕ ನಾನು ರಿಸೈನ್ ಮಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಅದಕ್ಕೆ ಈಗ ಕಾಲ ಬಂದಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂತಿಮವಾಗಿ ತಮ್ಮ ಅಸ್ತ್ರವನ್ನು ಬಳಸೋದು KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿ ಈ ಒಂದು ನನಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ನಡೆಸ್ಕೊಡಿ ಅನ್ನೋದನ್ನು ಕೇಳೋದೇ ಬಹುದೊಡ್ಡ ಕಡೆ ಅಸ್ತ್ರ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧ ಇದೆಯಾ, ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡುತ್ತಾ, ಅಥವಾ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಪ್ರಸ್ತಾಪವನ್ನು ಒಪ್ಪಿಕೊಂಡು ಬೇರೆ ರೀತಿಯ ಪ್ರಕ್ರಿಯೆಗಳ ಮುಂದಾಗುತ್ತಾ ಅನ್ನೋದೇ ಈಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಹೈಕಮಾಂಡ್ ಎಂಬ ಭಗವಂತನ ಮುಂದೆ ತನ್ನ ಬೇಡಿಕೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಇಡಲಿದ್ದಾರೆ. ಅದರ ಪ್ರತಿಫಲ ಹೇಗಿರುತ್ತೆ, ಯಾವ ರೀತಿಯಲ್ಲಿರುತ್ತೆ, ಯಾವಾಗ ಆಗುತ್ತೆ ಅನ್ನೋದು ಸದ್ಯದ ನಿರೀಕ್ಷೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯವರೆಗೂ ಕಾದು ನೋಡುವಂತಹ ತಂತ್ರವನ್ನು ಹೈಕಮಾಂಡ್ ಹೇಳಿದಂತೆ ಎಲ್ಲದಕ್ಕೂ ಕೂಡ ಒಪ್ಪಿ ತಲೆಬಾಗಿ ನಡ್ಕೊಂಡು ಹೋಗಿದ್ರು. ಆದರೆ ಈಗ ಒಂದು ಫೈನಲ್ ಟಚ್ ಕೊಡುವಂತಹ ನಿರೀಕ್ಷೆ, ಸಾಧ್ಯತೆಗಳು, ಅದಕ್ಕೆ ತಕ್ಕಂತಹ ಬೆಳವಣಿಗೆಗಳಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ.
ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅವರು ಉಳಿಸ್ಕೊಂಡಿದ್ರು. ಕಾರಣ ತನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಅದು ಸಿಗದೇ ಹೋದಂತಹ ಸಂದರ್ಭದಲ್ಲಿ ಇದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಈಗ ಅದನ್ನು ಬೆಟ್ಕೊಟ್ಟು ನೀವು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಿ ಅನ್ನುವಂತಹ ಮಾತನ್ನು, ದಾಳವನ್ನು ಉರುಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ನವೆಂಬರ್ ಅಂತ್ಯದ ಒಳಗೆ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದ ಹೋದ ನಂತರದಲ್ಲಿ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಚುರುಕನ್ನು ಪಡ್ಕೊಳ್ಳುತ್ತೆ, ಅದು ಕಾಂಗ್ರೆಸ್ ಪಾಳ್ಯದಲ್ಲಿ.